ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ಮೊದಲು ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಬಾಟಮಲ್ಲಿ ಏನಾಗಿದೆ ಅಂತೇಳಿ ಮೊದಲು ತಿಳ್ಕೊಬೇಕಾಗತ್ತೆ. ಓಕೆನಾ? ನಿನ್ನೆ ಮಾರ್ಕೆಟ್ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ತಿಳ್ಕೊಂಡು ನೆಕ್ಸ್ಟ್ ನಮ್ದು ಟ್ರೇಡಿಂಗ್ ಸೆಟಪ್ನ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಕ್ಯಾಂಡಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಯಸ್ ಇರಲಿಲ್ಲ. ಸೊ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿತ್ತು ನಮಗೆ, ಯಾವುದೇ ಕಾರಣಕ್ಕೂ ಕ್ಲಾರಿಟಿ ಇಲ್ಲ ಅಂತೇಳಿ. ಸೊ ಪ್ರೈಸ್ ಏನಾಗಿದೆ, ನಿಧಾನಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಅನ್ನ ಟ್ರ್ಯಾಪ್ ಮಾಡಿದ್ದಾರೆ. ಓಕೆನಾ? ಇವು ಎರಡು ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಅನ್ನ ಟ್ರ್ಯಾಪ್ ಮಾಡಿ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಸೊ ಮ್ಯಾನುಪ್ಲೇಟ್ ಅಂತೇಳಿ ಕರಿತೀವಿ. ಅದನ್ನ ಮ್ಯಾನುಪ್ಲೇಟ್ ಮಾಡಿಕೊಂಡು ಮಾರ್ಕೆಟ್ ನಲ್ಲಿ ಏನಾಗಿದೆ ಆಮೇಲೆ ಸೆಲ್ಲಿಂಗ್ ನ ಮಾಡಿದ್ದಾರೆ. ಓಕೆನಾ? ಈ ತರ ಸೆಲ್ಲಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಫ್ರೆಶ್ ಡೇ ಲೋನ ಬ್ರೇಕ್ ಡೌನ್ ಆಗ್ಲಿಕ್ಕೆ ಹೋಗಿದೆ. ಓಕೆನಾ? ಸೊ ಇಲ್ಲೆಲ್ಲ ಏನಾಗಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಕೂಡ ಏನಾಗಿದ್ದಾರೆ ಅಂದ್ರೆ ಟ್ರ್ಯಾಪ್ ಆಗಿದ್ದಾರೆ. ಹೌದಾ? ನೆಕ್ಸ್ಟ್ ಏನಾಗಿದೆ, ಈ ಕ್ಯಾಂಡಲ್ ಅಲ್ಲಿ ಸ್ವಲ್ಪ ಬಯರ್ಸ್ ಬಂದಿದ್ದಾರೆ. ಓಕೆ? ಸೊ ಬಯರ್ಸ್ ಬಂದ ಮೇಲೆ ಅದೇ ಪಾಯಿಂಟ್ ಇಂದ ಪ್ರೈಸ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲಿಂಗ್ ಮಾಡಿ ಅದೇ ಪಾಯಿಂಟ್ ಇಂದ ಏನ್ ಮಾಡಿದ್ದಾರೆ ಅಂದ್ರೆ ಬಯರ್ಸ್, ಓಕೆನಾ, ಇದೇ ಝೋನ್ ಇಂದ ಬಯರ್ಸ್ ಕಂಟ್ರೋಲ್ ಮಾಡಿದ್ದಾರೆ. ಬಯರ್ಸ್ ಕಂಟ್ರೋಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ಅನ್ನ ಮೇಲ್ಗಡೆನೆ ತಗೊಂಡೋಗಿದ್ದಾರೆ. ಓಕೆನಾ? ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಕರಿತೇವೆ. ಓಕೆನಾ? ಇದು ಪಾಯಿಂಟ್ ಆಫ್ ಇಂಟ್ರೆಸ್ಟ್. ಈ ಪಾಯಿಂಟ್ ಅಲ್ಲಿ ಪ್ರೈಸ್ ಏನಾಗಿದೆ, ಸುಮಾರು ಸಲ ಏನಾಗಿದೆ ಅಂದ್ರೆ ರಿಜೆಕ್ಷನ್ ಆಗಿದೆ. ಹೌದಾ? ಸೊ ಅದನ್ನ ಬ್ರೇಕ್ಔಟ್ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸ್ಮಾಲ್ ಬಯರ್ಸ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಅದನ್ನ ಬ್ರೇಕ್ಔಟ್ ಆದ್ಮೇಲೆ ಪ್ರೈಸ್ ಏನಾಗ್ತಾ ಇದೆ, ಒಂದು ಸ್ಟ್ರಾಂಗ್ ಒಂದು ಮೊಮೆಂಟಮ್ ಕೊಟ್ಟಿದೆ. ಹೌದಾ? ಸೊ ಈ ತರ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೊಟ್ಟ ಮೇಲೆ ನೆಕ್ಸ್ಟ್ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆನಾ? ಸೊ ಸಿಂಪಲ್ ಇರುತ್ತೆ ನೋಡಿ. ಫಸ್ಟ್ ಮಾರ್ಕೆಟ್ ನಾವು ಅನ್ಕೊಂಡಂಗೆ ಎಲ್ಲಿ ಬರಬೇಕು, ಈ ಲೆವೆಲ್ಗೆ ಬರಬೇಕಾಗತ್ತೆ. 56,100 ಲೆವೆಲ್ಗೆ ಬರಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಬಂತಂದ್ರೆ ನಾವು ಯಾವ ತರ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಈ ತರ ಒಂದು ಬುಲಿಶ್ ಕ್ಯಾಂಡಲ್ ಬರಬೇಕಾಗತ್ತೆ. ಓಕೆನಾ? ಈ ತರ ಒಂದು ಬುಲಿಶ್ ಕ್ಯಾಂಡಲ್ ಬರಬೇಕು. ಅದ್ರ ಜೋಡಿ ಮತ್ತೊಂದು ಫಾಲೋ ಥ್ರೂ ಕ್ಯಾಂಡಲ್ ಬರಬೇಕಾಗತ್ತೆ. ಬಂದ್ಮೇಲೆ ಪುಲ್ ಬ್ಯಾಕ್ ಬರಬೇಕಾಗತ್ತೆ. ಓಕೆನಾ? ಸೊ ಬಂದ್ಮೇಲೆ ಪುಲ್ ಬ್ಯಾಕ್ ಬಂದು ಏನಾಗುತ್ತೆ, ರೀಟೆಸ್ಟ್ ಮಾಡಿ ಏನಾಗುತ್ತೆ, ಒಂದು ರ್ಯಾಲಿ ಕೊಡುತ್ತೆ. ಓಕೆನಾ? ಎಲ್ಲಿವರೆಗೆ ಇರುತ್ತೆ ಅಂದ್ರೆ ಅದು ನೆಕ್ಸ್ಟ್ ಎಲ್ಲಿವರೆಗೆ ಇರುತ್ತೆ ಅಂದ್ರೆ 56,500 ವರೆಗೂ ಇರುತ್ತೆ. ಓಕೆನಾ? ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಈ ರೀತಿ ನಾವು ಟ್ರೇಡಿಂಗ್ ನ ಸೆಟಪ್ ನ ಮಾಡ್ಕೋಬಹುದು. ಓಕೆನಾ? ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತಂದ್ರೆ, ಸೊ ಪ್ರೈಸ್ ನೋಡಿ ಇದೇ ಪಾಯಿಂಟ್ ಇಂತ ಏನಾದ್ರೂ ಪ್ರೈಸ್ ಮೇಲ್ಗಡೆ ಹೋಯ್ತು ಅಂತ ಅನ್ಕೊಳ್ಳಿ. ಓಕೆನಾ? ಮೇಲ್ಗಡೆ ಹೋಯ್ತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ಎಲ್ಲಿ ಅಂದ್ರೆ 56,600 ಲೆವೆಲ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ. ಓಕೆನಾ? ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ, ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆನಾ? ಈ ತರ ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಬರ್ತವೆ. ಓಕೆನಾ? ಸ್ಟ್ರಾಂಗ್ ಆಗಿ ಬರ್ತವೆ. ಈಗ ಬಂದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಪುಲ್ ಬ್ಯಾಕ್ ಅನ್ನ ನೋಡ್ಬೇಕಾಗತ್ತೆ. ಆ ಪುಲ್ ಬ್ಯಾಕ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡಬಹುದು, ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಮಾಡಬಹುದು. ಸೊ ಓಕೆನಾ? ಇಲ್ಲಿವರೆಗೂ ಬರುತ್ತೆ. ಅಗೇನ್ ಪ್ರೈಸ್ ಏನಾಗುತ್ತೆ 56,100 ವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ? ಸೊ ಈ ತರ ನಾವು ಏನ್ ಮಾಡಬಹುದು, ಸೆಲ್ಲಿಂಗ್ ಸೈಡ್ ಅನ್ನ ಬ್ಯಾಂಕ್ ನಿಫ್ಟಿನ ಈ ರೀತಿ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬಹುದು. ಓಕೆನಾ? ಸೊ ಈ ರೀತಿ ಫಾಲೋ ನ ಮಾಡಿ. ಓಕೆ? ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಸಿಂಪಲ್ ಇರುತ್ತೆ. ಓಕೆನಾ? ಅದು ಕೂಡ ಜಾಸ್ತಿ ಏನು ಇರಲ್ಲ. ಓಕೆ? ಸೊ ಅದು ಕೂಡ ನೋಡಿ, ನಿಫ್ಟಿ ಏನಾದ್ರೂ ಒಂದ್ ವೇಳೆ ನೋಡಿ ಇದೇ ಪಾಯಿಂಟ್ ಇಂದ ಪ್ರೈಸ್ ಏನಾದ್ರೂ ಹಿಂಗೆ ಕೆಳಗಡೆ ಬಂತಂತ ಅನ್ಕೊಳ್ಳಿ. ಓಕೆನಾ? ಸೊ ಈ ಲೆವೆಲ್ ದಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಎಲ್ಲಿ ನೋಡ್ತೀರಾ ಅಂದ್ರೆ 24,700 ಲೆವೆಲ್ ಅಲ್ಲಿ. ಓಕೆನಾ? 24,700 ಲೆವೆಲ್ ಅಲ್ಲಿ ಏನಾದ್ರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ. ಓಕೆನಾ? ಎರಡು ಫಾಲೋ ಥ್ರೂ ಕ್ಯಾಂಡಲ್ ಬಂದು ನೆಕ್ಸ್ಟ್ ಫುಲ್ ಬ್ಯಾಕ್ ಬರಲೇಬೇಕು. ಓಕೆನಾ? ಸೊ ಫುಲ್ ಬ್ಯಾಕ್ ಬಂದ್ರೆ ಏನಾಗುತ್ತೆ, ಸ್ಮಾಲ್ ರಿಸ್ಕ್ ಆಗುತ್ತೆ ನಮಗೆ. ಓಕೆನಾ? ಸೊ ಫುಲ್ ಬ್ಯಾಕ್ ಅಲ್ಲಿ ನಾವ್ ಏನ್ ಮಾಡಬಹುದು, ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ನೆಕ್ಸ್ಟ್ ಎಲ್ಲಿವರೆಗೂ ಟ್ರೇಡಿಂಗ್ ಟಾರ್ಗೆಟ್ ನ ಇಟ್ಕೋಬಹುದು ಅಂದ್ರೆ 24,860 ವರೆಗೂ ಟಾರ್ಗೆಟ್ ನ ಸೆಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಅಗೇನ್ ಏನಾಗುತ್ತೆ ಅಂದ್ರೆ ಇದನ್ನ ಈ ಲೆವೆಲ್ಸ್ ಅನ್ನ ಬ್ರೇಕ್ ಆಯ್ತಂದ್ರೆ, ಸೊ ಓಕೆನಾ, ಈ ಲೆವೆಲ್ಸ್ ಇದೆ. ಓಕೆನಾ? ಫಸ್ಟ್ ಈ ಲೆವೆಲ್ಸ್ ನ ಬ್ರೇಕ್ ಆಗ್ಬೇಕಾಗುತ್ತೆ. ಈ ಲೆವೆಲ್ ನ ಬ್ರೇಕ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆನಾ? ಎನಿ ಟೈಮ್ ಮತ್ತೆ ಏನಾಗುತ್ತೆ, ಈ ಪಾಯಿಂಟ್ ಇಂದ ಏನಾಗುತ್ತೆ ನೆಕ್ಸ್ಟ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ? ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಏನ್ ನೋಡ್ಬೇಕಂದ್ರೆ, ಎಕ್ಸ್ಪೆಕ್ಟೇಷನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಬೇಕು. ಓಕೆನಾ? ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಿ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೋಗುತ್ತೆ. ಓಕೆನಾ? ಈ ಪುಲ್ ಬ್ಯಾಕ್ ಅಲ್ಲಿ ನಾವ್ ಏನ್ ಮಾಡಬಹುದು, ಸೆಲ್ಲಿಂಗ್ ನ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬಹುದು. ಓಕೆನಾ? ಸೊ ಈ ಲೆವೆಲ್ಸ್ ಅಲ್ಲಿ ಮಾತ್ರ ನೀವು ಏನ್ ಮಾಡ್ಬೇಕಂದ್ರೆ ಲೊಕೇಶನ್ಸ್ ಅನ್ನ ಫೋಕಸ್ ಮಾಡಿ. ಇನ್ನು ಮಿಡ್ಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೊಳಕ್
ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಟ್ರಾಪಿಂಗ್ ತುಂಬಾ ನಡೀತಾ ಇರುತ್ತೆ. ಟಾಪ್ ಅಲ್ಲಿ ಬಿಟ್ರೆ ಬಾಟಮ್ ಅಲ್ಲಿ ಮಾತ್ರ ನಮ್ದು ಟ್ರೇಡಿಂಗ್ ಲೊಕೇಶನ್ಸ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ರೂಲ್ಸ್ ಅನ್ನ ಫಾಲೋ ಮಾಡಿ 100% ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಒಳ್ಳೇದಾಗಲಿ.